ಒಂದೇ ರೀತಿಯಾಗಿ ಚಪಾತಿಯನ್ನ ತಿಂದು ಬೋರ್ ಆಗಿದ್ರೆ ಖಂಡಿತವಾಗಿ ಈ ರೀತಿಯಾದಂತಹ ಹೆಲ್ತಿ ಆದಂತಹ ಕಲರ್ಫುಲ್ ಆದಂತಹ ಪಾಲಕ್ ಚಪಾತಿಯನ್ನ ಟ್ರೈ ಮಾಡಿ. ಖಂಡಿತವಾಗಿ ಮನೆ ಮಂದಿ ಎಲ್ಲ ತುಂಬಾನೇ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತಲ್ಲ, ಅಷ್ಟೇ ಸಾಫ್ಟ್ ಆಗಿ ಅಷ್ಟೇ ಹೆಲ್ತಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸ್ಗೆ ಸಹ ಮಾಡಿಕೊಡ್ಬೋದು. ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಡು ಇದನ್ನ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ 1-2 ಸಾರಿ. ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಅಷ್ಟರಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಕುದಿಯೋದಕ್ಕೆ ಇಟ್ಟಿದೆ. ಈಗ ಇದಕ್ಕೆ ನಾವು ಈಗಾಗಲೇ ತೊಳೆದಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಹಾಕೋಬೇಕಾಗುತ್ತೆ. ಈಗ ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಕಡಿಮೆ ಆಗಿದೆ ಬಾಯ್ಲ್ ಆದ ತಕ್ಷಣ. ಈಗ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಅನ್ನ ಆಫ್ ಮಾಡಿ ನಂತರ ಈಗ ಸೊಪ್ಪನ್ನ ಒಂದು ಸಪ್ರೇಟ್ ಆದಂತಹ ಬೌಲ್ಗೆ ಹಾಕೋಬೇಕಾಗುತ್ತೆ. ನೋಡಿ ಮೊದಲಿಗೆ ಎಷ್ಟು ಸೊಪ್ಪಿತ್ತು, ಈಗ ಎಷ್ಟು ಸೊಪ್ಪಾಗಿದೆ ಅಂತ. ಈಗ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೋಬೇಕಾಗುತ್ತೆ. ನಂತರ ಇದಕ್ಕೆ ಒಂದು 4 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿಯನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೀರನ್ನ ಸೇರ್ಸಕ್ ಹೋಗ್ಬೇಡಿ. ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಬೇಸನ್ಗೆ 1.5 ಕಪ್ನಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗಾಗಲೇ ಗ್ರೈಂಡ್ ಮಾಡ್ಕೊಂಡಿರುವಂಥ ಪಾಲಕ್ ಸೊಪ್ಪಿನ ಪ್ಯೂರಿ ಏನಿರುತ್ತಲ್ಲ ಅದನ್ನು ಇದರೊಳಗಡೆ ಹಾಕೋಬೇಕಾಗುತ್ತೆ. ಈಗ ಇದನ್ನು ಹಾಕಿ ಒಮ್ಮೆ ಹಿಟ್ಟಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದರೊಟ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಕಾದರೆ ಕಲಿಸ್ಕೊಳ್ಳಿ, ಇಲ್ಲ ಅದರೊಟ್ಟಿಗೆ ಕರೆಕ್ಟ್ ಆದರೆ ಅಷ್ಟರಲ್ಲೇ ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನಂತರ ಈಗ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ಳಿ. ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀರಾ ಚಪಾತಿ ಸಹ ಅಷ್ಟೇ ಫ್ಲಫಿಯಾಗಿ ಸಾಫ್ಟ್ ಆಗಿ ಬರುತ್ತೆ. ಈಗ ಇದನ್ನ ಒಂದು 2 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ಒಂದು 2 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟು ಆಗಿದೆ. ನಿಮ್ಗೆ ಇನ್ನೂ ಟೈಮ್ ಇದ್ರೆ ಇನ್ನೂ ಸ್ವಲ್ಪ ಹೊತ್ತು ಬಿಡ್ಬೋದು, ಇಲ್ಲ ಟೈಮ್ ಇಲ್ಲ ಅಂದರೆ ಆಗ್ಲೇನೂ ಸಹ ಮಾಡ್ಕೋಬೋದು. ಈಗ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನೀವು ಚಪಾತಿನೆಲ್ಲ ಯಾವ ರೀತಿಯಾಗಿ ಲಟ್ಟಿಸ್ತೀರಾ ಅದೇ ಪ್ರೋಸೆಸ್ಸಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ. ನನ್ನ ಚಾನಲ್ನಲ್ಲಿ ಸುಮಾರು ವೆರೈಟಿಯಾದಂತಹ ಚಪಾತಿ ಪೂರಿ ರೆಸಿಪೀಸ್ಗಳನ್ನು ಹಾಕಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಟ್ರೈ ಮಾಡಿ. ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನು ಹಾಕಿ ಫೋಲ್ಡ್ ಮಾಡಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಎಲ್ಲ ಚಪಾತಿಗಳನ್ನು ಮೊದಲಿಗೆ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ನಂತರ ಒಂದೊಂದನ್ನೇ ತಗೊಂಡು ಲಟ್ಟಿಸ್ಕೊಳ್ತೀನಿ. ಅದಲ್ಲದೆ ನನ್ನ ಚಾನಲ್ನಲ್ಲಿ ಸುಮಾರು ಲಾಗ್ಸ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಸಪ್ರೇಟ್ ಆದಂತಹ ಪ್ಲೇ ಲಿಸ್ಟ್ಗಳನ್ನು ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ನೋಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬಹುದು. ಈಗ ಕಾದಿರುವಂತಹ ತವಾದ ಮೇಲೆ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕೊಂಡು ನೀವು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಚಪಾತಿ ಎಷ್ಟು ಫ್ಲಫಿಯಾಗಿ ಬರ್ತಾ ಇದೆ ಅಂತ. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ, ತಿನ್ಲಿಕ್ಕೂ ಸಹ ಅಷ್ಟೇ ಟೇಸ್ಟಿ ಅಲ್ವಾ. ಮಕ್ಕಳನ್ನು ಸಹ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಮಕ್ಕಳಿಗೆ ಈ ರೀತಿಯಾಗಿ ಕಲರ್ಫುಲ್ ಆದರೆ ತುಂಬ ಇಷ್ಟಪಡ್ತಾರೆ. ಈ ರೀತಿಯಾಗಿ ಎಲ್ಲ ಚಪಾತಿಗಳನ್ನು ಮಾಡ್ಕೊಂಡಿದ್ದೀನಿ. ಒಂದನ್ನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಟೇಸ್ಟ್ ಮಾತ್ರ ನಿಮಗೆ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಲೇಯರ್ ಸಹ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನೀವು ಸಹ ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆ ಅಥವಾ ಸ್ನ್ಯಾಕ್ಸಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡಿ. ಬಾಯ್.